ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಳ್ಳಮಾವಾಸ್ಯೆಯನ್ನು ಹೇಗೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಈ ಹಬ್ಬ ಮಾಡೋದಕ್ಕೆ ನಾವು ನಮ್ಮ ಅಜ್ಜನ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೊಲಕ್ಕೆ ಎತ್ತಿನ ಬಂಡಿಲಿ ಬರಬೇಕು ಅಂತ ಇದ್ದಿದ್ದು, ಆದರೆ ಕಾರಣಾಂತರದಿಂದ ಆಗಲಿಲ್ಲ ಅವತ್ತು. ಈ ಅಮಾವಾಸ್ಯೆಯನ್ನು ಕೆಲವರು ಮಾರ್ಗಶಿರ ಅಮಾವಾಸ್ಯೆ ಅಂದರೆ, ಇನ್ನೂ ಕೆಲವು ಭಾಗದಲ್ಲಿ ಎಳ್ಳಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಂತ ಕರೀತಾರೆ. ಈ ಎಳ್ಳಮಾವಾಸ್ಯೆ ರೈತಾಪಿ ವರ್ಗಕ್ಕೆ ಹಬ್ಬವಿದ್ದಂತೆ. ಆ ದಿನ ಭೂತಾಯಿಯನ್ನು ಪೂಜಿಸಿ ಚರಗ ಚೆಲ್ಲಿ ಕುಟುಂಬದವರೆಲ್ಲ ಸೇರಿ ಹೊಲದಲ್ಲಿಯೇ ಸಹಭೋಜನ ಮಾಡಿ ಸಂಭ್ರಮಿಸುತ್ತಾರೆ. ಚರಗ ಚೆಲ್ಲುವುದು ಅಂದರೆ ಮಾಡಿದ ವಿವಿಧ ರೀತಿಯ ಎಲ್ಲ ಅಡುಗೆಯನ್ನು ಹೊಲದ ತುಂಬೆಲ್ಲ ಚೆಲ್ಲುವುದು. ಅಂದರೆ ಅವರು ನಂಬಿದ ಭೂಮಿ ತಾಯಿಗೆ ಚರಗ ಚೆಲ್ಲುವ ಮೂಲಕ ನೈವೇದ್ಯ ಅರ್ಪಿಸಲಾಗುತ್ತೆ. ಎಳ್ಳಮಾವಾಸ್ಯೆ ಆಚರಣೆ ಏಕೆ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ರೈತರು ಈ ಸಮಯದಲ್ಲಿ ಜೋಳವನ್ನು ಬೆಳೆಯುತ್ತಾರೆ. ಇದು ಅವರಿಗೆ ಕಡಿಮೆ ಖರ್ಚಿನಲ್ಲಿಯೇ ಒಳ್ಳೆಯ ಫಸಲನ್ನು ನೀಡುತ್ತದೆ. ಹಾಗಾಗಿ ಇದು ರೈತರ ಆಪ್ತಮಿತ್ರವಾಗಿರುತ್ತೆ. ಹಾಗಾಗಿ ಇದೊಂದು ರೀತಿಯ ಭೂಮಿ ತಾಯಿಗೆ ಗೌರವ ಸೂಚಿಸುವ ಹಬ್ಬವೂ ಆಗಿರುತ್ತೆ. ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷ ಬಯಸುವವರು ಈ ದಿನ ಮಹಾಲಕ್ಷ್ಮಿಯನ್ನು ಸಹ ಪೂಜಿಸುತ್ತಾರೆ.
ಮಾಡಿದ ಅಡಿಗೆಯನ್ನು ಹೊಲದ ತುಂಬ ಚೆಲ್ಲುತ್ತಾ ಭೂಮಿ ತಾಯಿಯನ್ನು ಶಾಂತಿ ಅಥವಾ ಸಂತೃಪ್ತಿಗೊಳಿಸಿ ಫಸಲನ್ನು ಹೆಚ್ಚಿಗೆ ನೀಡಲೆಂದು ಬೇಡಿಕೊಳ್ಳುತ್ತಾರೆ. ಕೆಲವರು ಹೊಲದಲ್ಲಿಯೇ ಅಡಿಗೆ ಮಾಡಿದರೆ, ಇನ್ನು ಕೆಲವರು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಬಂಡಿಯಲ್ಲಿ ಬರುತ್ತಾರೆ. ಈ ಹಬ್ಬಕ್ಕೆ ವಿಶೇಷವಾದ ಅಡುಗೆಗಳನ್ನು ಸಹ ಮಾಡಿರುತ್ತಾರೆ. ಕುಂಬಳಕಾಯಿ ಪಲ್ಯ, ಕರ್ಚಿಕಾಯಿ, ಚಪಾತಿ, ಸಜ್ಜಿ ಕಡುಬು, ಬದನೆಕಾಯಿ ಪಲ್ಯ, ಪುಂಡಿ ಪಲ್ಯ, ಚೌಳಿಕಾಯಿ ಪಲ್ಯ, ಹಸಿ ಖಾರ, ಚಟ್ನಿ ಪುಡಿ, ಮೊಸರು, ಅನ್ನ, ಸಾರು, ವಿವಿಧ ಕಾಳಿನ ಪಲ್ಯ, ಇನ್ನೂ ಹಲವಾರು ರೀತಿಯ ಅಡಿಗೆಗಳನ್ನು ಮಾಡಿರುತ್ತಾರೆ. ಕೊನೆಯಲ್ಲಿ ಬಾಟಿ ಕೀಳುತ್ತಾರೆ. ಬಾಟಿ ಅಂದರೆ ತೆನೆ ಆಗದ ಜೋಳದ ದಂಟು. ಈ ತೆನೆ ಆಗದ ಜೋಳದ 5 ಗಿಡಗಳನ್ನು ಕಿತ್ತರೆ ಮಾತ್ರ ದನಕರುಗಳಿಗೆ ಆಹಾರಕ್ಕೆ ತಿನ್ನಕ್ಕೆ ಬೇಕಾದ ಮೇವು ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.